ನಮಸ್ಕಾರ. ಇವತ್ತು ನಾವು ವೈಟ್ ಫ್ಲವರ್ದು ಏರ್ ಆಕ್ಸೆಸರೀಸ್ ಹೆಂಗೆ ಮಾಡೋದು ಅಂತ ನೋಡೋಣ. ಇದು ಬ್ರೈಡಲ್ ಕಲೆಕ್ಷನ್ಗೆ ಹೋಗ್ಬೋದು ಅಥವಾ ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ಇದೆ. ಇದು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಇವತ್ತು. ಈಗ ಇಲ್ಲಿ 50 ಚೈನ್ ಹಾಕ್ಕೊಳ್ಳೋಣ. 1 2 3. ಈಗ 50 ಚೈನ್ ಹಾಕಿದ್ದೀನಿ. ಈಗ ಪ್ರತಿಯೊಂದು ಚೈನಿಗೂ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಇಲ್ಲಿಗ 3 ಚೈನ್ ಹಾಕ್ಕೋತೀನಿ. 1 2 3. ಈ ಥರ ಈ ಥರ ಫುಲ್ ಚೈನ್ಗೆ ಹಾಕ್ಕೊಳ್ಳೋಣ. ಈಗ ಇದು ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ 3 ಚೈನ್ ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆ, ಇಲ್ಲಿಗೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ, 3 ಚೈನ್, ಇಲ್ಲಿಗೆ ಹಾಫ್ ಕ್ರೋಶೆ ಈ ಥರ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ, ನೆಕ್ಸ್ಟ್ 3 ಚೈನ್, ಹಾಫ್ ಕ್ರೋಶೆ. ನೋಡಿ, ಈ ಥರ ಮಾಡ್ಕೊಳ್ಳೋಣ. ಈಗ ಇಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಸಿಂಗಲ್ ಹಾಫ್ ಕ್ರೋಶೆ ಹಾಕ್ಕೊಳ್ಳೋಣ. 1 2. ಥರ್ಡ್ ಚೈನಿಗೆ 2 ಚೈನ್ಸ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಸಿಂಗಲ್ ಕ್ರೋಶೆ, 3 ಚೈನ್, ಹಾಫ್ ಕ್ರೋಶೆ. ಈಗ ಸಿಂಗಲ್ ಕ್ರೋಶೆ, 2 ಚೈನ್ ಹಾಕ್ಕೊಳ್ಳೋಣ. 1 2. ಈಗ ಹಾಫ್ ಕ್ರೋಶೆ. ನೋಡಿ, ಈಗ ಪೆಟಲ್ ಥರ ಬಂತು. ನೆಕ್ಸ್ಟ್ ಹಾಫ್ ಸಿಂಗಲ್ ಕ್ರೋಶೆ 2 ಹಾಕ್ಕೊಳ್ಳೋಣ. ನೆಕ್ಸ್ಟ್ 2 ಹಾಕಿದ್ಮೇಲೆ ಥರ್ಡ್ ಪ್ಲೇಸಿಗೆ ಹಾಫ್ ಹಾಕಿ 2 ಚೈನ್ಸ್ ಹಾಕ್ಕೊಳ್ಳೋಣ. ಆಮೇಲೆ ಸಿಂಗಲ್ ಕ್ರೋಶೆ, ಅದೇ ಪ್ಲೇಸಿಗೆ ಇನ್ನೊಂದು ಸಿಂಗಲ್ ಕ್ರೋಶೆ, 3 ಚೈನ್, ಹಾಫ್ ಕ್ರೋಶೆ, ಹಾಫ್ ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಸಿಂಗಲ್ ಕ್ರೋಶೆ, 2 ಚೈನ್, ಹಾಫ್ ಸಿಂಗಲ್ ಕ್ರೋಶೆ. ನೋಡಿ, ಈ ಥರ ಬಂತು.
ಸೊ ಇದೇ ಥರ ಈ ಸೈಡನ್ನು ಹಾಕ್ಕೊಳ್ಳೋಣ, ಎರಡು ಕಡೆನೂ ಹಾಕ್ಕೊಳ್ಳೋಣ. ನೋಡಿ ಇದು ಫುಲ್ಲಾಗಿದೆ. ಇದೇನು ಈಕ್ವಲ್ ಬೇಕು ಅಂತಿಲ್ಲ, ಈ ಸೈಡ್ ಬಂದರೆ ಈ ಸೈಡೇ ಬೇಕು ಅಂತೇನಿಲ್ಲ. ನೋಡಿ ಈ ಥರ ಆಗಿದೆ. ಈಗ ಎಂಡ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಬೀಡ್ಸ್ ಹಾಕ್ಕೊಳ್ಳೋಣ. ಈ ಥರ ಈಗ ಬೀಡ್ಸ್ ಹಾಕ್ಕೊಳ್ಳೋಣ. ಈ ಥರದ್ದು 4 ಮಾಡೋಣ. ಈಗ ಈ ಥರದ್ದು 4 ಮಾಡೋಣ. ನೋಡಿ ಈ ಥರ 4 ಮಾಡ್ಕೊಂಡಿದ್ದೀನಿ. ಈಗ ಎರಡೆರಡು ತಗೊಂಡು ಈ ಎಂಡಿಗೀಗ ಟೈ ಮಾಡ್ಕೊಳ್ಳೋಣ. ಇದನ್ನ ನೋಡಿ, ಇಲ್ಲಿ ಈ ಥರ ಹೋಲ್ ಸಿಗುತ್ತಲ್ಲ, ಅದಕ್ಕೆ ಟೈ ಆದಮೇಲೆ ಈ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡೋಣ. ಸೊ ನೋಡಿ ಈ ಥರ ಆಗುತ್ತೆ. ಸೊ ಈ ಸೈಡು ಅದೇ ಥರ ಮಾಡೋಣ. ನೋಡಿ ಹೆಂಡಿಗೆ ಈ ಥರ ಕಟ್ಕೊಳ್ಳೋಣ. ಈಗ ಈ ಥರ ಫ್ಲವರ್ ಮಾಡ್ಕೊಳ್ಳೋಣ. ಈ ಫ್ಲವರ್ನ ಮೊದಲೇ ಮಾಡಿ ತೋರಿಸಿದ್ದೀನಿ ರೆಡ್ ಕಲರ್ಲಿ. ಈಗ ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ. ಈ ಫ್ಲವರ್ ಮಾಡೋಕ್ಕೆ ತುಂಬ ಸಿಂಪಲ್, ತುಂಬ ಈಸಿ, ಬೇಗನೂ ಆಗುತ್ತೆ. ಈಗ 15 ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 7 8 9 10 11 12 13 14 15 ಚೈನ್ ಆದಮೇಲೆ 2 ಚೈನ್ ಹಾಕ್ಕೊಳ್ಳೋಣ. ಈಗ 1 2. ನೆಕ್ಸ್ಟ್ 15 ಚೈನಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಈಗ ನೆಕ್ಸ್ಟ್ ಚೈನಿಗೆ ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಹಾಕೋಣ. ಈಗ ಆಗಿದೆಯಲ್ಲ, 14 ಚೈನಿಗೆ 1 2. 14 ಚೈನಿಗೆ ಸಿಂಗಲ್ ಕ್ರೋಶೆ 2 ಹಾಕ್ಕೊಳ್ಳೋಣ. ಸೊ ನೆಕ್ಸ್ಟ್ 13 ಚೈನಿಗೆ ಸಿಂಗಲ್ ಕ್ರೋಶೆ, ಆಮೇಲೆ 1 ಚೈನ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಮತ್ತು ಇದು, ಈ ಚೈನಿಗೆ ಸಿಂಗಲ್ ಕ್ರೋಶನ ಈ ಥರ ಹಾಕ್ಕೊಳ್ಳೋಣ. ಇಲ್ಲಿ ಈಗ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಎಲ್ಲ ಚೈನಿಗೂ ಒಂದು ಈ ಥರ ಒಂದು ಈ ಥರ ಹಾಕ್ಕೊಳ್ಳೋಣ. ಈಗ ಫುಲ್ ಕಂಪ್ಲೀಟ್ ಮಾಡೋಣ. ಈಗ ನೋಡಿ ಇದಾಗಿದೆ. ಇದನ್ನ ಇಲ್ಲಿ ಹಾಫ್ ಸಿಂಗಲ್ ಕ್ರೋಶೆ ಮಾಡಿ, ಫಸ್ಟ್ ಸ್ಟಾರ್ಟಿಂಗ್ ಇತ್ತಲ್ಲ ಅಲ್ಲಿಗೆ
ಇದನ್ನ ಎಂಡ್ ಮಾಡ್ಕೊಳ್ಳೋಣ. ಈಗ ಸ್ಟಾರ್ಟಿಂಗ್ ಇರೋ ಥ್ರೆಡ್ಡನ್ನು ಇದನ್ನು ಗಂಟು ಹಾಕೊಳ್ಳೋಣ. ಇದನ್ನ ಕಟ್ ಮಾಡಿಕೊಂಡು ಈಗ ಈ ಥರ ನೀಡಲ್ ತಗೊಂಡು ಇದನ್ನ ರೋಲ್ ಮಾಡಿ ನೋಡಿ ಸ್ಟಿಚ್ ಮಾಡ್ಕೊಳ್ಳೋಣ. ಸಾರಿ, ನೋಡಿ ಈ ಥರ ತಗೊಂಡು ಸ್ಟಿಚ್ ಮಾಡಿಕೊಂಡು ಇದನ್ನ ಈಗ ಟೈ ಮಾಡ್ಕೊಳ್ಳೋಣ. ನೋಡಿ ಇವಾಗ ಫ್ಲವರ್ ರೆಡಿಯಾಗಿದೆ. ಒಂದು ಸೈಡ್ ಲಾಂಗ್ ಇರೋ ಥ್ರೆಡ್ನ ಕಟ್ ಮಾಡಿಕೊಂಡು ಈಗ ಇದನ್ನ ತಗೊಂಡು ಮಿಡಲ್ ಪಾರ್ಟಿಷನ್ ಮಾಡಿಕೊಂಡು ನೋಡಿ ಈ ಥರ ಮಿಡಲ್ ಮಾಡಿಕೊಂಡು ಸೊ ಇಲ್ಲಿ ಬರುತ್ತೆ. ಸೊ ಈಗ ನಾವು ಫ್ಲವರ್ ಜೊತೆನೇ ನೀಡಲ್ ಇರ್ತದಲ್ಲ ಅದನ್ನ ಇಲ್ಲಿಗೆ ಹಾಕ್ಕೊಂಡ್ರೆ ನೋಡಿ ಫ್ಲವರ್. ಸೊ ಅದೇ ಥರ ಬ್ಯಾಕಿಗೆ ತಗೊಂಡು ಪುನಃ ವಾಪಸ್ ತಗೊಂಡ್ರೆ ನೋಡಿ ಫ್ಲವರ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ಈ ಥರ ಮಾಡಿ ಒಂದು ಗಂಟು ಹಾಕೊಳ್ಳೋಣ. ನೋಡಿ ಇನ್ನೊಂದು ಅದೇ ಥರ ಮಾಡೋಣ. ನೋಡಿ ಟೈಟಾಗಿ ಗಂಟಾಯ್ತು. ಈಗ ಥ್ರೆಡ್ ಕಟ್ ಮಾಡೋಣ ಅಂದರೆ ನೋಡಿ ಫ್ಲವರ್ ರೆಡಿಯಾಗಿದೆ. ನೀವು ಇದೇ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು ಏರ್ ಆಕ್ಸೆಸರೀಸ್ ಆಗಿ. ಈಗ ಇದನ್ನ ಫುಲ್ ಫ್ಲವರ್ ಹಾಕಿದ್ಮೇಲೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ನೋಡಿ ಈಗ ಇದು ರೆಡಿಯಾಗಿದೆ. ಏರ್ ಆಕ್ಸೆಸರೀಸ್ ನೋಡಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ.